ದೇಶದಲ್ಲಿ ಅರಾಜಕತೆ ಸೃಷ್ಟಿಸಿದ್ದು ಗೂಂಡಾ ಸಂಸ್ಕೃತಿ ಮತ್ತು ದೇಶ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ಉಡುಪಿ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಜಟ್ಕಾ ಸ್ಟ್ಯಾಂಡ್ ಬಳಿ ಮಂಗಳವಾರ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಪಾರ್ಟಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯ ವೇಳೆ ವಿಪಕ್ಷ ನಾಯಕರ ಜಿರಲೆ ಭಾವಚಿತ್ರಕ್ಕೆ ರಾಸಾಯನಿಕ ಸಿಂಪಡಿಸಿ ಕಲ್ಲಿನಿಂದ ಜಜ್ಜುವ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಯಶ್ಪಾಲ್ ಎ ಸುವರ್ಣ, ಕಾಂಗ್ರೆಸ್ ಹಾಗೂ ಎಸ್ಡಿಪಿಐ ಸೇರಿದಂತೆ ರಾಷ್ಟ್ರ ವಿರೋಧಿ ಶಕ್ತಿಗಳ ಬೆಂಬಲದಿಂದ ನಡೆಯುತ್ತಿರುವ ಪ್ರತಿಭಟನೆಗಳು ವಿದ್ಯಾರ್ಥಿಗಳ ಹಿತಾಸಕ್ತಿಗಾಗಿ ಅಲ್ಲ, ದೇಶದಲ್ಲಿ ಅರಾಜಕತೆ ಸೃಷ್ಟಿಸುವ ಉದ್ದೇಶದಿಂದ ನಡೆಯುತ್ತಿವೆ ಎಂದು ಆರೋಪಿಸಿದ್ದಾರೆ. ಇವತ್ತೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಕಲಾವಿದರನ್ನು ಒಟ್ಟು ಮಾಡಿ ಕಲಾವಿದರನ್ನು ಕೂಡ ಅವರ ತಲೆಗೆ ವಿಷ ಬೀಜ ಬಿತ್ತುವಂತ ಕೆಲಸವನ್ನು ಮಾಡಿ ಅವರನ್ನು ಮತಾಂತರ ಇರ್ಬೋದು, ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಆಮಿಷ ನೋಡುವಂತ ಕೆಲಸ ಮಾಡಿದ್ದಾರೆ. ಪ್ರಕಾಶ್ ರಾಜ್ ಅವರೇ, ತಾವು ಕರಾವಳಿ ಅವರು, ತಮಗೆ ತುಳು ಗೊತ್ತಾಗ್ತದೆ, ಕನ್ನಡ ಅರ್ಥ ಆಗ್ತದೆ. ಅದರಿಂದಾಗಿ ತುಳುವಿನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ತುದಕ್ಕೆ ಜಾಸ್ತಿ ಅಡಲ, ಕಡಲ ಜಾಸ್ತಿ ಅಬುಜ ಅಂತ. ಯಾಕಂದ್ರೆ ತುದಕ್ಕೆ ಜಾಸ್ತಿ ಅಲ್ಲ, ಕಡಲ ಜಾಸ್ತಿ. ಅದರಿಂದಾಗಿ ಪ್ರಕಾಶ್ ಅವರೇ, ರಾಜ್ ಅವರೇ, ಇದನ್ನು ಅರ್ಥ ಮಾಡಿ ನಿಮ್ಮನ್ನು ಇಲ್ಲಿಂದ ಬಂದು ಏನಾದ್ರು ಅಧಿಕ ಪ್ರಸಂಗ ಮಾಡಿದ್ರೆ ಆ ಅರಬ್ಬಿ ಸಮುದ್ರದಲ್ಲಿ ನೀವು ಹೇಳ್ಬೇಕಾಗ್ತದೆ. ಅದರಿಂದಾಗಿ ನಿಮ್ಮ ಜೀವನ ನೀರಿನ ಆಹಾರ ಆಗ್ಬೋದು ಮುಂದಿನ ದಿನಗಳೇ ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಹೇಳಲಿಕ್ಕೆ ಬಯಸಿದ್ದೇನೆ. ಖಂಡಿತವಾಗಿಯೂ ಮಾತನಾಡುವ ಸಂದರ್ಭ ಇದಲ್ಲ. ನಾವೆಲ್ಲರೂ ದಿನನಿತ್ಯದ ನಮ್ಮ ಜೀವನದಲ್ಲಿ ಇವತ್ತಿನಿಂದ ದೇಶಕ್ಕಾಗಿ ನರೇಂದ್ರ ಮೋದಿಯ ಪರವಾಗಿ ನಾವೆಲ್ಲರೂ ಎದ್ದು ನಿಲ್ಲಬೇಕು. ಪ್ರಾಣ ಹೋಗೋ ತನಕ ಆದರೂ ಕೂಡ ನಾನಂತೂ ಸಿದ್ಧ, ನರೇಂದ್ರ ಮೋದಿಗೆ ಜೀವ ಕೊಡಲಿಕ್ಕೂ ಸಿದ್ಧ. ಖಂಡಿತವಾಗಿ ಇಂಥ ವ್ಯಕ್ತಿಗಳನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಬಹುಶಃ ಈ ಒಂದು ವೇದಿಕೆಯಲ್ಲಿ ಒಂದು ಕೊನೆಯ ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದು ಅಧಿಕಾರಿಗಳು ಇವತ್ತು ಬ್ಯಾರಿಗಳ ಇಂಜಿಲನ್ನು ಬೂಟನ್ನು ಹಾಕುವಂತ ಅಧಿಕಾರಿಗಳಿದ್ದಾರೆ. ಇವತ್ತು ಬಹಳಷ್ಟು ಮದ್ರಾಸಗಳಿಗೆ ಪರ್ಮಿಷನ್ ಕೊಡ್ತಾರೆ, ಬಹಳಷ್ಟು ಮತಾಂತರ ಕೇಂದ್ರಗಳಿಗೆ ಪರ್ಮಿಷನ್ ಕೊಡ್ತಾರೆ. ಖಂಡಿತವಾಗಿಯೂ ಯಾರ ಕುಮ್ಮಕ್ಕಿನಿಂದ ಈ ರೀತಿ ನೀವು ಅಕ್ರಮವಾಗಿ ನಮ್ಮ ಮದ್ರಾಸ್ ಇರ್ಬೋದು ಮತಾಂತರ ಕೇಂದ್ರಗಳಿಗೆ ಅನುಮತಿ ಕೊಟ್ಟರೆ ಒಂದಿನ ನಿಮ್ಮ ಮನೆಗೆ ನುಗ್ಗಿ ಯಾವ ರೀತಿ ಅದಕ್ಕೆ ಪ್ರತೀಕಾರ ಕೊಡಬೇಕಾಗ್ತದೆ, ಒಂದು ಪರಿಣಾಮ ನೀವು ಎದುರಿಸಬೇಕಾಗ್ತದೆ. ಅದರಿಂದಾಗಿ ಈ ಸಭೆಯ ಮೂಲಕ ದೇಶ ವಿರೋಧಿಗಳಿಗೆ ಸಹಕಾರ ನೀಡುವ ಅಧಿಕಾರಿಗಳಿಗೆ ಕೂಡ